ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಪೂರಿ ಜೊತೆ ಕಾಂಬಿನೇಷನ್ ಆಗಿ ರಿಚ್ ಪ್ರೋಟೀನ್ ಇರೋಂಥ ಮಿಕ್ಸ್ ವೆಜಿಟೇಬಲ್ಸ್ ಹಾಗೂ ಮಿಕ್ಸ್ಡ್ ಕಾಳುಗಳ ಹಾಕಿ ಕೂರ್ಮ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಡೋಣ. ಒಂದು ಚಿಕ್ಕ ಬೌಲ್ ಹಾಕೋಷ್ಟು ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಫಸ್ಟೇ ಚೆನ್ನಾಗೆಲ್ಲ ಡ್ರೈ ಹಿಟ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಮತ್ತೆ ನೀರು ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ, ಅಲ್ಲಲ್ಲೇ ಸ್ವಲ್ಪ ಉಪ್ಪಿರುತ್ತೆ ಅಂತ. ಸೊ ಅದನ್ನೆಲ್ಲ ಚೆನ್ನಾಗೆಲ್ಲ ಎಷ್ಟು ಬೇಕೋ ಅಷ್ಟು ಒಂದು ಹದಕ್ಕೆ ಬರೋ ಥರ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ನಾದ್ಕೊಳ್ಬೇಕು. ಆಮೇಲೆ ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಸಹ ಚೆನ್ನಾಗಿ ನಾದ್ಕೊಳ್ಬೇಕು. ಯಾವ ಥರ ಅಂತ ಅಂದರೆ ಈಗಲೇ ಚಪಾತಿ ಒಸಿದ್ರೂ ಅಷ್ಟು ಚೆನ್ನಾಗಿರಬೇಕು. ಅಷ್ಟು ಚೆನ್ನಾಗಿ ನಾದ್ಕೊಂಡೆಲ್ಲ ಆದಮೇಲೆ ಅಷ್ಟರೊಳಗೆ ಅದಕ್ಕೆ ಮಸಾಲೆ ಬೇಕಲ್ವ ಕೂಟಿಗೆ. ಸೊ ಹಾಗಾಗಿ ಅದಕ್ಕೆ ಮಸಾಲೆ ಜೋಡಿಸ್ಕೊಳ್ಳೋಣ ಬನ್ನಿ. ಒಂದು ಜಾರಿಗೆ ಒಂದು ಕೈ ಹಿಡಿ ಆಗೋಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ, ಹಸಿಕಾಯಿ. ಆಮೇಲೆ ಒಂದು 4-5 ಹಸಿಮೆಣ್ಸಿನ್ಕಾಯಿ, ಒಂದೇ ಒಂದು ಈರುಳ್ಳಿ, ಹಾಗೆ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೆ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಮಸಾಲೆ ಅಂದರೆ ಚಕ್ಕೆ ಲವಂಗ ಇರಬೇಕಲ್ವ. ಸೊ ಅದಕ್ಕೆ ನಾನು 5-6 ಲವಂಗ ಸಹ ತೊಗೊಂಡಿದ್ದೀನಿ. 1 ಇಂಚು ಚಕ್ಕೆ, ಅದನ್ನು ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ಅದು ಹಾಗೆ ಹಾಕಿದ್ರೆ ನುಣ್ಣಗೆ ರುಬ್ಬೋದಕ್ಕೆ ಆಗಲ್ಲ ಅಂತ ಹೇಳಿ ನಾನಿಲ್ಲಿ ಅದನ್ನು ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿಲ್ಲ, ಅದ್ರ ಬದಲಾಗಿ ಪೇಸ್ಟ್ ತೊಗೊಂಡಿದ್ದೀನಿ. ಯಾಕೆಂದರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂತ. ನಾನು ಆಲ್ರೆಡಿ ಫಸ್ಟೇ ಮಾಡಿಟ್ಕೊಂಡಿದ್ದೆ. ಹಾಗೆ ಅದಕ್ಕೊಂದು ಸ್ವಲ್ಪ ಸೋಂಪು ಮತ್ತು 1 ಸ್ಪೂನ್ ಆಗೋಷ್ಟು ಗಸಗಸೆ ಇಷ್ಟನ್ನು ತೊಗೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ಥರ ನಾನು ನಾರ್ಮಲ್ ಚಟ್ನಿಗೆ ಮತ್ತು ಸಾಂಬಾರಿಗೆಲ್ಲ ಯಾವ ಥರ ಪೇಸ್ಟ್ ಮಾಡ್ಕೊತೀವೋ ಅದೇ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಈ ಕಾಳುಗಳನ್ನೆಲ್ಲ ನೈಟೇ ನೆನೆ ಹಾಕಿದ್ದೆ. ಕಾಬೂಲ್ ಕಡಲೆ ಮತ್ತು ಹಲಸಂದೆ ಕಾಳು, ಬಟಾಣಿ, ಕಡಲೆಕಾಳು ಮತ್ತು ಹೆಸರು ಕಾಳು, ಇಷ್ಟು ಮನೇಲಿ ಏನೇನಿರುತ್ತೆ, ರಾಜ್ಮಾ ಅದೆಲ್ಲ ನೆನೆ ಹಾಕಿದ್ದೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ಗೆ 3 to 4 ಸ್ಪೂನ್ಸ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗೆಲ್ಲ ಬಿಸಿ ಆದಮೇಲೆ ಒಂದೇ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಚಕ್ಕೆ ಲವಂಗ ಎಲ್ಲ ನಾವು ಗ್ರೈಂಡ್ ಮಾಡ್ಕೊಬೇಕಾದ್ರೆ ಹಾಕಿರೋದ್ರಿಂದ ಇದಕ್ಕೇನೋ ಹಾಕದೇ ಇದ್ರೂ ನಡೆಯುತ್ತೆ. ಸೊ ನಾನು ಏನೇನು ಕಾಳುಗಳೆಲ್ಲ ನೆನೆ ಹಾಕಿದ್ದೆ ಅದನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದ್ಸರಿ. ಹಾಗೆ ನಾನು ಕಾಳು ಜೊತೆಗೆ ತರಕಾರಿ ಸಹ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಆಲೂಗಡ್ಡೆ, ಒಂದು ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಬರೀ ಕಾಳುಗಳನ್ನೇ ತಿನ್ನೋದಕ್ಕೆ ಆಗಲ್ಲ. ಸೊ ಹಾಗಾಗಿ ತರಕಾರಿನೂ ಇರಬೇಕಲ್ವ. ಸೊ ರಿಚ್ ಪ್ರೋಟೀನ್ ಅಂದಮೇಲೆ ಎಲ್ಲ ಥರನೂ ಇರಬೇಕು ಅಂತ ಸೊ ಎಲ್ಲ ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದರಲ್ಲೇ ಫ್ರೈ ಆಗಬೇಕು. ಯಾಕೆ ಅಂದರೆ ಬಿಸಿ ಎಣ್ಣೆಯಲ್ಲಿ ಬಿಸಿಲೇ ಸ್ವಲ್ಪ ಫ್ರೈ ಆದರೆ ಆ ಟೇಸ್ಟೇ ಚೇಂಜ್ ಇರುತ್ತೆ. ಸೊ ಈ ಥರ ಎಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಎಲ್ಲ ಆದಮೇಲೆ ಒಂದು 5 ಮಿನಿಟ್ಸ್ ಬಿಡಬೇಕು. ಬಿಟ್ಟಾದಮೇಲೆ ಅದಕ್ಕೆ ನಾವು ಏನು ಮಸಾಲೆ ಗ್ರೈಂಡ್ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಹಾಕಿ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ, ಅದೇ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತಲ್ವ. ಸೊ ಇವಾಗ ನಾವು ನಾನು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೇ ಎಷ್ಟು ನೀರು ಥರ ಆಗಿದೆ ಅಲ್ವಾ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಲಾಸ್ಟಲ್ಲಿ ಕಸೂರಿ ಮೇಥಿನ ಕೈಯಲ್ಲಿ ಈ ಥರ ಪುಡಿ ಮಾಡಿ ಹಾಕೋಣ. ಯಾಕೆಂದರೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳುತ್ತೆ ಅಂತ. ಸೊ ಇದು ಉಪ್ಪು ಮತ್ತು ಕಸೂರಿ ಮೇಥಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಬರೀ ಅರ್ಧ ಗ್ಲಾಸ್ ನೀರು ಹಾಕಿದ್ದಕ್ಕೆ ಎಷ್ಟು ನೀರಾಗಿದೆ ಅಂತ. ಸೊ ಅದೆಲ್ಲ ಸ್ವಲ್ಪ ಗಟ್ಟಿ ಆಗೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಸೊ ನಾನು ಈ ಥರ ಕುಕ್ಕರ್ ಲಿಡ್ಡೆಲ್ಲ ಮುಚ್ಚಿಬಿಟ್ಟು ಅದನ್ನು 2 ವಿಷಲ್ಸ್ ತೊಗೊಂಡಿದ್ದೀನಿ. ನೋಡಿ ಆಮೇಲೆ ಅದೆಲ್ಲ ವಿಷಲಲ್ಲಿರೋ ಪ್ರೆಷರೆಲ್ಲ ಹೋದ್ಮೇಲೆ ನೋಡಿ ಎಷ್ಟು ಈಗ ಓಪನ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಾರ್ಮಲಾಗೆ ಸಾಗು ಥರನೇ ಆಗಿದೆ. ಇದನ್ನು ನಾನು ಕೂಟ್ ಅಂತ ಹೇಳ್ಬೋದು. ಸೊ ಇದೆಲ್ಲ ಆಯ್ತಲ್ವ. ಸೊ ನಾನು ಕೂಟ್ ರೆಡಿ ಆದಮೇಲೆ ಪೂರಿ ಅಂತ ಹೇಳಿದ್ಮೇಲೆ ಪೂರಿ ಮಾಡಬೇಕಲ್ವ. ಸೊ ಅದನ್ನು ನೋಡಿ ಚಪಾತಿ ಹಿಟ್ಟನ್ನ ನಾನು ರೆಸ್ಟ್ ಮಾಡೋಕ್ಕೆ ಬಿಟ್ಟಿರೋದ್ರಿಂದ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಸೊ ಹಾಗಾಗಿ ಆಮೇಲೆ ಇದನ್ನು ಚಿಕ್ಕದಾಗಿ ಒಸ್ಕೊಳ್ಳೋಣ. ಚೆನ್ನಾಗಿ ಒಸ್ಕೊಂಡಾದಮೇಲೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಾನು ಏನು ಮಾಡಿದ್ದೆ ಕೂಟನ್ನ ಅದನ್ನು ಸರ್ವ್ ಮಾಡಿಕೊಂಡ್ರೆ ಬಿಸಿಯಾದ ಸಾಗು ಮತ್ತು ಪೂರಿ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ.
ಸೊ ನೋಡಿದ್ರಲ್ವ ಯಾವ ಥರ ಮಾಡೋದು ಅಂತ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.